ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 4ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ಸಾಂಖ್ಯಯೋಗ ಅಂತಂದ್ರೆ ಏನು, ಕರ್ಮಯೋಗ ಅಂತಂದ್ರೆ ಏನು, ಅದರ ಫಲಗಳು ಎರಡು ಒಂದೇ ಅನ್ನೋದನ್ನ ಯಾಕೆ ಹೇಳಿದ್ದಾರೆ, ಮತ್ತೆ ಸಾಂಖ್ಯಯೋಗ ಅಂತಂದ್ರೆ ತತ್ವಜ್ಞಾನದ ಹೆಸರಲ್ಲ, ತತ್ವಜ್ಞಾನಿಗಳಿಂದ ಕೇಳಿ ಅವ್ರು ಏನು ಉಪದೇಶ ಮಾಡಿರ್ತಾರೋ ಅದನ್ನ ಮಾಡ್ತೀವಲ್ವಾ, ಆ ಸಾಧನೆಗೆ ಸಾಂಖ್ಯಯೋಗ ಅಂತ ಕರೆಯೋದು. ಅದರ ಬಗ್ಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದೀವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಪಂಡಿತ ಅನ್ನುವಂಥ ಶಬ್ದದ ಅರ್ಥ ಏನು ನೋಡಿ. ಇದು ನಾವು ತಿಳ್ಕೊಬೇಕಾಗಿರುವಂಥ ವಿಷಯ. ಪಂಡಿತರು ಅಂತ ಹೇಳ್ತಾ ಇರ್ತಾರಲ್ವಾ, ಏನು ಪಂಡಿತ ಅಂತಂದ್ರೆ ಅರ್ಥ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಉತ್ತರ ಏನು ಅಂತಂದ್ರೆ, ಪರಮಾರ್ಥ ತತ್ವಜ್ಞಾನ ರೂಪಿ ಬುದ್ಧಿಯ ಹೆಸರು. ಅಂದ್ರೆ ಯಾರಿಗೆ ಆ ಪರಮಾರ್ಥ ತತ್ವಜ್ಞಾನದ ಬಗ್ಗೆ ಬುದ್ಧಿ ಇರುತ್ತೋ, ಆ ಬುದ್ಧಿ ಇರುತ್ತಲ್ಲ, ಅದನ್ನ ಪಂಡ ಅಂತ ಕರೀತಾರೆ. ಪರಮಾರ್ಥ ತತ್ವಜ್ಞಾನ ರೂಪಿ ಬುದ್ಧಿಯ ಹೆಸರು ಪಂಡ ಅಂತ. ಮತ್ ಅದು ಯಾರಲ್ಲಿ ಇರುತ್ತೋ, ಆ ಬುದ್ಧಿ ಯಾರಿಗಿರುತ್ತೋ ಅಂತವರನ್ನ ಪಂಡಿತ ಅಂತ ಕರೀತಾರೆ. ಈಗ ಗೊತ್ತಾಯ್ತಲ್ವಾ, ತತ್ವಜ್ಞಾನದ ಬಗ್ಗೆ ಅವರಿಗೆ ಕಂಪ್ಲೀಟ್ ತಿಳುವಳಿಕೆ ಇರುವಂತ ಬುದ್ಧಿ ಇರುತ್ತೆ, ಅಂಥವರನ್ನ ಪಂಡಿತ ಅಂತ ಕರೆಯುವಂಥದ್ದು. ಅದಕ್ಕೋಸ್ಕರನೇ ಯಥಾರ್ಥ ಅಂದ್ರೆ ಹೇಗಿದೆಯೋ ಹಾಗೆ ತತ್ವಜ್ಞಾನವನ್ನ ಸಿದ್ಧ ಮಾಡಿಕೊಂಡಿರುವಂತ ಮಹಾಪುರುಷನ ಹೆಸರನ್ನ ಪಂಡಿತ ಅಂತ ಕರೆಯುವಂಥದ್ದು. ಯಾರು ಯಥಾರ್ಥವಾಗಿ ತತ್ವಜ್ಞಾನವನ್ನ ಸಿದ್ಧ ಮಾಡ್ಕೊಂಡಿರ್ತಾರೋ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತಾರೋ ಅಂತ ಮಹಾಪುರುಷನನ್ನ ಪಂಡಿತ ಅಂತ ಕರೆಯುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಒಂದೇ ನಿಷ್ಠೆಯಲ್ಲಿ ಪೂರ್ಣವಾಗಿ ಸ್ಥಿತನಾದ ಪುರುಷ. ಈಗ ನೋಡಿ, ಎರಡು ನಿಷ್ಠೆಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಸಾಂಖ್ಯಯೋಗ ಮತ್ತೆ ಕರ್ಮಯೋಗ, ಎರಡು ನಿಷ್ಠೆಗಳು. ಅದರಲ್ಲಿ ಯಾವುದಾದ್ರೂ ಒಂದು ನಿಷ್ಠೆಯಲ್ಲಿ ಪೂರ್ಣವಾಗಿ ಅವನು ಸ್ಥಿತನಾದ್ರೆ ಅಂತ ಮನುಷ್ಯ ಎರಡರ ಫಲವನ್ನ ಪಡ್ಕೊಳ್ತಾನೆ ಅಂತ ಹೇಳಿದಾರಲ್ಲ, ಅದು ಹೇಗೆ ಪಡ್ಕೊಳ್ತಾನೆ? ಒಂದನ್ನು ಮಾಡಿದ್ರೆ ಒಂದು ಸಿಗಬೇಕು, ಒಂದು ಮಾಡಿದ್ರೆ ಎರಡರ ಫಲಾನು ಸಿಗುತ್ತೆ ಅಂತ ಹೇಗೆ ಹೇಳ್ತಾ ಇದ್ದಾರೆ ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ಎರಡೂ ನಿಷ್ಠೆಗಳ ಫಲ ಒಂದೇ ಆಗಿರೋದ್ರಿಂದ ಮತ್ತದು ಪರಮಾರ್ಥ ಜ್ಞಾನದ ಮೂಲಕನೇ ತಿಳ್ಕೊಳ್ಬೇಕಾಗಿರುವ ಪರಮಾತ್ಮನ ಪ್ರಾಪ್ತಿಯಾಗಿರೋದ್ರಿಂದ, ಈಗ ಎರಡೂ ಸಾಧನೆಗಳನ್ನ ಮಾಡಿದಾಗ ಯಾವ ಸಾಧನೆಯನ್ನಾದರೂ ಮಾಡಲಿ ಅದರ ಫಲ ಒಂದೇ ಆಗಿರೋದ್ರಿಂದ, ಮತ್ತೆ ಅದು ಹೇಗೆ ಸಿಗುತ್ತೆ ನಮಗೆ? ಪರಮಾರ್ಥ ಜ್ಞಾನದ ಮೂಲಕ ಆ ಭಗವಂತನ ಪ್ರಾಪ್ತಿಯಾಗತ್ತೆ. ಅದಕ್ಕೋಸ್ಕರನೇ ಒಬ್ಬ ಮನುಷ್ಯ ಯಾವುದಾದ್ರೂ ಒಂದರಲ್ಲಿ ಪೂರ್ಣವಾಗಿ ಸ್ಥಿತನಾದ ಮೇಲೆ ಎರಡೂ ಫಲಗಳನ್ನ ಪಡ್ಕೊಳ್ತಾನೆ ಅಂತ ಹೇಳೋದು ಸರಿಯಾಗೇ ಇದೆ. ಇವಾಗ ಎರಡು ಮಾರ್ಗಗಳಿದೆ. ಆ ಮಾರ್ಗವನ್ನ ನಾವು ಅನುಸರಣೆ ಮಾಡ್ಕೊಂಡು ಹೋದಾಗ ಒಂದು ಗಂತವ್ಯ ಇರುತ್ತೆ, ಅಂದ್ರೆ ಒಂದು ಗುರಿ ಅನ್ನೋದು ಇರುತ್ತೆ. ನೀವು ಇದ್ರಲ್ಲಾದ್ರೂ ಹೋಗಿ ಅದರಲ್ಲಾದ್ರೂ ಹೋಗಿ ಅಲ್ಲಿ ಸಿಗುವಂತ ಒಂದು ಗುರಿ ಒಂದೇ ಆಗಿರೋದ್ರಿಂದ, ಎರಡು ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದನ್ನ ನಾವು ಸ್ಥಿರವಾಗಿಟ್ಕೊಂಡು ಚಲಿಸ್ಕೊಂಡು ಹೋದ್ರೆ ಆ ಗುರಿ ಸಿಗುತ್ತೆ ಅಂದಮೇಲೆ, ಎರಡೂ ಮಾರ್ಗಗಳ ಗುರಿ ಒಂದೇ ಆಗಿರೋದ್ರಿಂದ ಯಾವುದ್ರಲ್ಲಾದ್ರೂ ಒಂದರಲ್ಲಿ ನಾವು ಪ್ರಯತ್ನ ಪಟ್ಟರು ಎರಡರ ಫಲ ಒಂದೇ ಆಗಿರೋದ್ರಿಂದ ಎರಡು ಫಲಾನು ಸಿಗುತ್ತೆ ಅಂತ ಹೇಳಿರೋದು ಸರಿಯಾಗೇ ಇದೆ. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕರ್ಮಯೋಗದ ಫಲ ಸಾಂಖ್ಯಯೋಗ ಏನಾದರೂ ಆಗಿದ್ದಿದ್ರೆ, ಈಗ ಕರ್ಮಯೋಗವನ್ನ ಮಾಡಿದಾಗ ಅದ್ರ ಫಲ ಬರುತ್ತಲ್ಲ, ಅದು ಸಾಂಖ್ಯಯೋಗ ಅನ್ನುವಂಥದ್ದಾಗಿದ್ದಿದ್ರೆ, ಮತ್ತೆ ಸಾಂಖ್ಯಯೋಗದ ಫಲ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳುವಂಥ ಮೋಕ್ಷದ ಪ್ರಾಪ್ತಿ ಅಂತ ಏನಾದರೂ ಆಗಿದ್ದಿದ್ರೆ, ಎರಡರಲ್ಲೂ ಕೂಡ ಫಲಭೇದದ ಕಾರಣ ಹೀಗೆ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ. ಯಾಕೆ ಅಂತಂದ್ರೆ, ಹೀಗೆ ಏನಾದರೂ ನಾವು ತಿಳ್ಕೊಳ್ಳೋದ್ರಿಂದ ಸಾಂಖ್ಯಯೋಗದಲ್ಲಿ ಪೂರ್ಣ ರೂಪದಿಂದ ಸ್ಥಿತನಾಗಿರುವಂತಹ ಮನುಷ್ಯ, ಕರ್ಮಯೋಗದ ಫಲ ಸಾಂಖ್ಯಯೋಗ ಏನಾದರೂ ಆಗಿದ್ದಿದ್ರೆ ಅವನು ಆಲ್ರೆಡಿ ಸಾಂಖ್ಯಯೋಗದಲ್ಲೇ ಅವನು ಸ್ಥಿತನಾಗಿರೋದ್ರಿಂದ ಕರ್ಮಯೋಗದ ಫಲ ಮತ್ತೆ ಸಾಂಖ್ಯಯೋಗದ ಫಲ ಒಂದೇ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಕರ್ಮಯೋಗದ ಫಲ ಸಾಂಖ್ಯಯೋಗ ಏನಾದರೂ ಆಗಿದ್ರೆ ಆ ರೀತಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಕರ್ಮಯೋಗದ ಫಲ ಸಾಂಖ್ಯಯೋಗ ಅಲ್ಲ, ಎರಡರ ಫಲವನ್ನ ಪಡಿತಾನೆ ಅಂತ ಹೇಳೋದು ಸರಿಯಾಗೇ ಇದೆ.
ಈಗ ನೋಡಿ, ಕರ್ಮಯೋಗದ ಫಲ ಏನಾದರೂ ಸಾಂಖ್ಯಯೋಗ ಆಗಿದ್ರೆ ಮತ್ತೆ ಸಾಂಖ್ಯಯೋಗದ ಫಲ ಪರಮಾತ್ಮನ ಸಾಕ್ಷಾತ್ಕಾರ ರೂಪಿ ಮೋಕ್ಷದ ಪ್ರಾಪ್ತಿ. ಈಗ ಕರ್ಮಯೋಗದ ಫಲ ಸಾಂಖ್ಯಯೋಗ ಅಂತ ತಿಳ್ಕೊಂಡ್ರೆ ಮತ್ತೆ ಸಾಂಖ್ಯಯೋಗದ ಫಲವನ್ನ ಆ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಮೋಕ್ಷ ಅಂತ ನಾವು ಹೇಳ್ತೀವಲ್ವ, ಅದು ಅಂತಂದಾಗಿದ್ರೆ ಎರಡರಲ್ಲೂ ಕೂಡ ಫಲಭೇದವಾದ ಕಾರಣ ಹೀಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎರಡರ ಫಲ ಒಂದೇ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ, ಹೀಗೆ ನಾವೇನಾದರೂ ತಿಳ್ಕೊಳ್ಳೋದ್ರಿಂದ ಸಾಂಖ್ಯಯೋಗದಲ್ಲಿ ಪೂರ್ಣ ರೂಪದಿಂದ ಸ್ಥಿತನಾದಂತಹ ಮನುಷ್ಯ ಕರ್ಮಯೋಗದ ಫಲಸ್ವರೂಪಿ ಸಾಂಖ್ಯಯೋಗದಲ್ಲಿ ಮೊದಲಿಂದಾನೇ ಅವನು ಸ್ಥಿತನಾಗಿದ್ದಾನೆ. ಈಗ ಸಾಂಖ್ಯಯೋಗದಲ್ಲಿ ಸ್ಥಿತನಾಗಿರೋದ್ರಿಂದ ಅದ್ರ ಫಲ ಇದು ಅಂತ ಹೇಳೋದಕ್ಕಾಗಲ್ಲ. ಮತ್ತು ಅವನು ಕರ್ಮಯೋಗದ ಫಲವನ್ನು ಏನು ತಾನೇ ಪಡ್ಕೊಳ್ತಾನೆ? ಎರಡರ ಫಲ ಒಂದೇ ಅಂತ ಹೇಳಿದಾರಲ್ವಾ, ಅದಕ್ಕೋಸ್ಕರ ಕರ್ಮಯೋಗದ ಫಲ ಸಾಂಖ್ಯಯೋಗ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಕರ್ಮಯೋಗದಲ್ಲಿ ಸ್ಥಿತನಾಗಿರುವಂತಹ ಮನುಷ್ಯ ಒಂದು ವೇಳೆ ಏನಾದರೂ ಸಾಂಖ್ಯಯೋಗದಲ್ಲಿ ಸ್ಥಿತನಾಗಿ ಪರಮಾತ್ಮನನ್ನ ಪಡ್ಕೊಳ್ತಾನೆ ಅನ್ನೋದೇ ಆಗಿದ್ರೆ ಸಾಂಖ್ಯಯೋಗದ ಫಲವನ್ನು ಅವನು ಸಾಂಖ್ಯಯೋಗದ ಮೂಲಕ ಪಡ್ಕೊಳ್ತಾನೆ. ಮತ್ತು ಒಂದೇ ನಿಷ್ಠೆಯಲ್ಲಿ ಚೆನ್ನಾಗಿ ಸ್ಥಿತನಾಗಿರುವಂತಹ ಮನುಷ್ಯ ಎರಡರ ಫಲವನ್ನು ಪಡ್ಕೊಳ್ತಾನೆ ಅಂತ ಹೇಳೋದು ಹೇಗೆ ತಾನೇ ಸರಿಯಾಗುತ್ತೆ ಅಲ್ವಾ? ಅಂದರೆ ಸಾಂಖ್ಯಯೋಗದಲ್ಲಿ ಇದ್ಕೊಂಡು ಅವನು ಸಾಂಖ್ಯಯೋಗದ ಫಲವನ್ನು ಪಡ್ಕೊಳ್ತಾನೆ. ಹಂಗಂದ್ರೆ ಕರ್ಮಯೋಗದಲ್ಲಿ ಇದ್ರೂ ಅವನು ಸಾಂಖ್ಯಯೋಗದಲ್ಲಿ ಸ್ಥಿತನಾಗಿ ಪರಮಾತ್ಮನನ್ನ ಪಡ್ಕೊಳ್ತಾನೆ ಅಂದಮೇಲೆ ಎರಡರ ಫಲ ಒಂದೇ ಆಗುತ್ತೆ ಅಂತ ಹೇಳೋದಕ್ಕೆ ಅದು ಸರಿ ಹೋಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರನೇ ಎರಡೂ ನಿಷ್ಠೆಗಳನ್ನು ನಾವು ಸ್ವತಂತ್ರವಾಗಿದೆ ಅಂತ ತಿಳ್ಕೋಬೇಕು. ಮತ್ತು ಎರಡರ ಫಲ ಒಂದೇ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಏನು, ಇದೇ ಬೇರೆ ಇದೇ ಬೇರೆ, ಮಾಡುವಂಥ ಅಥವಾ ನಾವು ನಡೆಯುವಂಥ ಮಾರ್ಗ ಅಂತ ಹೇಳ್ಬೋದು, ಅಥವಾ ನಾವು ಮಾಡುವಂಥ ಸಾಧನೆ ಅಂತ ಹೇಳ್ಬೋದು. ಆ ಎರಡೂ ಕೂಡ ಸ್ವತಂತ್ರವಾಗಿದೆ, ಅದಕ್ಕೂ ಇದಕ್ಕೂ ಯಾವುದೇ ಒಂದು ಕನೆಕ್ಷನ್ ಇಲ್ಲ. ಆದರೆ ಎರಡರ ಫಲ ಒಂದೇ ಆಗಿರೋದು ಅಷ್ಟೇ. ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ನಿಷ್ಠೆಯಿಂದ ಉತ್ತಮ ರೀತಿಯಿಂದ ಅದರಲ್ಲಿ ಸ್ಥಿತನಾಗಿರ್ತಾನಲ್ಲ, ಅಂಥ ಮನುಷ್ಯ ಎರಡರ ಫಲವನ್ನು ಪಡ್ಕೊಳ್ತಾನೆ. ಅದರ ಮಾರ್ಗ ಬೇರೆ ಬೇರೆ ಆಗಿದ್ರೂ ಕೂಡ ಅದನ್ನು ಪಡ್ಕೊಳ್ಳುವಂಥ ಫಲ ಒಂದೇ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಮಾಡಿದ್ರೂ ಕೂಡ ಎರಡರ ಫಲ ಅವನಿಗೆ ಸಿಗುತ್ತೆ. ಈ ರೀತಿ ತಿಳ್ಕೊಳ್ಳೋದ್ರಿಂದಾನೇ ಭಗವಂತನ ಮಾತು ಇಲ್ಲಿ ಸಾರ್ಥಕವಾಗುತ್ತೆ. ಇನ್ನು 13ನೇ ಅಧ್ಯಾಯದ 24ನೇ ಶ್ಲೋಕದಲ್ಲೂ ಕೂಡ ಭಗವಂತ ಎರಡನ್ನೂ ಕೂಡ ಆತ್ಮ ಸಾಕ್ಷಾತ್ಕಾರದ ಸ್ವತಂತ್ರ ಸಾಧನೆ ಅಂತಲೇ ಹೇಳಿದ್ದಾನೆ. ಇದರ ಮುಂಚೆನೇ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ, ಕರ್ಮಯೋಗ, ಧ್ಯಾನ ಯೋಗ, ಸಾಂಖ್ಯಯೋಗ ಇದೆಲ್ಲ ಬೇರೆ ಬೇರೆ ಸ್ವತಂತ್ರವಾದಂತಹ ಸಾಧನಗಳು ಅಂತಂದ್ಬಿಟ್ಟು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನು, ಎರಡೂ ಕೂಡ ಸಪ್ರೇಟ್ ಆಗಿರುವಂತಹ ಸ್ವತಂತ್ರವಾಗಿರುವಂತಹ ಸಾಧನಗಳು, ಅದರ ಫಲ ಮಾತ್ರ ಒಂದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.